ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಅಂದರೆ ವೆಲ್ಕಮ್ ಬ್ಯಾಕ್ ಟು ಪುತ್ತೂರಿನ ಮುತ್ತುಗಳು ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿಕೊಂಡು ಇದೊಂದು ಹೊಸ ವೀಡಿಯೋನ ಮಾಡ್ತಿದ್ದೀನಿ. ಇದು ಸ್ಯಾಟರ್ಡೇ. ಇವಾಗ ನಾನೇನು ವೀಡಿಯೋ ತೆಗೆಯೋದಿಲ್ಲ, ನಾನು ಸ್ಕೂಲಿಂದ ಬಂದಮೇಲೆ ವೀಡಿಯೋ ತೆಗಿಬೇಕಷ್ಟೇ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಿಮಗೇನು ಹೇಳಬೇಕಂತಿದ್ದೀವಿ, ಸೊ ಅದನ್ನು ಹೇಳಿಬಿಡ್ತೇವೆ ಈಗ. ಸೊ ಫ್ರೆಂಡ್ಸ್ ಎಲ್ಲರೂ ಕೇಳ್ತಿದ್ರಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ರೆ ಹೇಳಿ ಅಂತ ಹೇಳಿ. ಸೊ ನಮ್ಮದೊಂದು ಹೊಸ ಅಕೌಂಟ್ ಮಾಡಿ ನಾನು ಪುತ್ತೂರಿನ ಮುತ್ತುಗಳು ವ್ಲಾಗ್ಸ್ ಅಂತ. ನೀವು ಅದನ್ನು ಕಾಣ್ತೊಂಡಲ್ಲ, ನೀವು ಅದನ್ನು ಬೇಕಿದ್ರೆ ಫಾಲೋ ಮಾಡ್ಕೊಳ್ಬಹುದು ಅಷ್ಟೇ ಫ್ರೆಂಡ್ಸ್. ಪುತ್ತೂರಿನ ಮುತ್ತುಗಳು ಅಂತ ಉಂಟು, ಟ್ಯಾಗ್ ಮಾಡಿದ್ದಾರೆ, ಯು ಕ್ಯಾನ್ ಫಾಲೋ. ಹೌದು, ನಿಮಗೆ ಫಾಲೋ ಮಾಡ್ಬೋದು. ತುಂಬ ದಿವಸದಿಂದ ಕೇಳ್ತಿದ್ರಿ ನಮಗೆ, ಯಾಕಂದ್ರೆ ಇಷ್ಟು ದಿವಸ ಇದ್ದಿದ್ರು ಕೂಡ ಒಂದೇ ಒಂದು ಸರಿಯಾದ ವಿಡಿಯೋ ತೆಗಿಲಿಲ್ಲ. ಎಂತ ನನಗೆ ರಜೆ ಇದ್ದೇನೆ ಅಂತ ಪುಸ್ತಕದ ವಿಡಿಯೋ ತೆಗಿಲ್ಲ, ಕೂತ್ಕೊಂಡು ಪುಸ್ತಕದ ತೆಗಿಬೇಕಷ್ಟೇ. ನಮ್ಮ ಒಂದು ಪೋಪುನ ಬೇಲೆ ತಿನ್ನೇರು ಸುಮಾರು ಮಾತಾಡಿದ್ವಿ. ನಾವು ಆ ತಾತ ಎಲ್ಲ ಸಿಕ್ಕಿದ್ರು, ಆಂಟಿ ಎಲ್ಲ ಸಿಕ್ಕಿದ್ರು ಅಲ್ಲಪ್ಪ. ಮಾಡಿದೆ ಆ್ಯಂಡ್ ಹಾಗಾಗಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಹೇಳಿದ್ದು ಮತ್ತೆ ನನಗೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಈಗ ಅಷ್ಟೇ ಮನೆಗೆ ತಲುಪಿದ್ವಿ. ಸೊ ಅಲ್ಲೆಲ್ಲ ನೋಡಿಕೊಂಡು ನನಗೇನು ಅಷ್ಟೊಂದಲ್ಲಿ ಇಷ್ಟ ಆಗಲಿಲ್ಲ, ಬಟ್ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು. ಅಂದರೆ ನಾಳೆ ಕೂಡ ಉಂಟಂತೆ ಹೇಳ್ತಿದ್ರು, ಬಟ್ ಈ ವ್ಲಾಗ್ ನಿಮಗೆ ಗೊತ್ತು ಎಷ್ಟು ಲೇಟ್ ಬರ್ತದೆ ಅಂದರೆ. ಇದಕ್ಕಿಂತ ಮುಂಚೆ ಒಂದು ವ್ಲಾಗ್ ಅದು ಅಪ್ಲೋಡ್ ಆಗಬೇಕಷ್ಟೇ. ಈಗ ನನ್ನ ಅಮ್ಮ ನೋಡಿ ಇಲ್ಲಿ ಮೊಬೈಲ್ ಒತ್ತುತ್ತಾ ಇದ್ದಾರೆ. ಅಮ್ಮ ಏನಾದರೂ ಹೇಳು. ನಮ್ಮ ತಲೆನೂ ಕಟ್ಟಲಿಲ್ಲ. ಏನು ಅವಸ್ಥೆ ಅಮ್ಮ. ಸರಿ, ಹಲಸಿನಕಾಯಿ ಇದು ಹಲಸಿನ ಹಣ್ಣಿದು ನಂಗೆ ಗೊತ್ತಿಲ್ಲ, ಹಲಸಿನ ಹಣ್ಣಿದ ಕಾಯಿದ ಅಂತ ಹೋಳಿಗೆ ಇದು. ಅದು ಅಷ್ಟು ಚಂದ ಇಲ್ಲ ಫ್ರೆಂಡ್ಸ್, ಇದು ಸ್ವೀಟ್ ಆಗಿತ್ತು. ಅವ್ರು ಮಾಡೋದನ್ನು ನೋಡಿ ನಮಗೆ ಆಸೆ ಆಯಿತು, ಅದಕ್ಕೆ ತಂದ್ವಿ, ಬಟ್ ಚಂದ ಇರಲಿಲ್ಲ. ನನ್ನ ಅಪ್ಪ ಊಟ ಮಾಡ್ತಿದ್ದಾರೆ, ನಾವು ಊಟ ಮಾಡೋದಿಲ್ಲ. ಅದಕ್ಕೆ ನಾನು ಮಶ್ರೂಮ್ ಸಾರು ಇವತ್ತು ನಮ್ಮಲ್ಲಿ, ಮಶ್ರೂಮು ಹಾಕಿಕೊಂಡು ಬಂದಿದ್ದೇನೆ ಅಷ್ಟೇ ಫ್ರೆಂಡ್ಸ್. ನಮ್ಮ ಅಕ್ಕ ಹೋಳಿಗೆ ತಿಂತಿದ್ದಾಳೆ. ಚಂದ ಉಂಟಾನ? ಅದು ಭಯಂಕರ ಸ್ವೀಟ್ ಉಂಟು. ಅವ್ರು ಮಾಡ್ತಿದ್ದದ್ದು ನಾವು ಚಂದ ಕಂಡಿತ್ತು, ಸೊ ಅದಕ್ಕೆ ತಗೊಂಡ್ವಿ. ಆ್ಯಂಡ್ ನಮ್ಮ ಮನೆಯ ಕನ್ನಡಿ ತುಂಬ ಕೆಡ್ದಾಗಿದೆ, ಗಲೀಜಾಗಿದೆ, ಹಾಗಾಗಿ ನಮ್ಮ ಮುಖ ಸರಿ ಕಾಣೋದಿಲ್ಲ. ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತುಂಟಾ? ಎನಿಗೆಸ್ ಗ್ರೇಹ ಬಂದೆ, ಅರ್ಶನ ಬಂದಿದ್ದಾಳೆ. ಅವಳು ಓಡಿದ್ಲು ಗ್ರೇಹ. ಅರ್ಶನ ಇತ್ತ ನೋಡು, ಅಕ್ಕನ ಬುದ್ಧಿ ತಂಗಿಗೆ ಅಲ್ಲ ಅಕ್ಕ. ನನ್ನನ್ನು ಯಾರು ದೂರಬೇಡಿ, ನನ್ನ ಅಕ್ಕ ಏನು ಮಾಡ್ತಿದ್ದಾಳೆ ಅದೇ ಬುದ್ಧಿ ನನಗೂ ಬಂದದ್ದು, ನನ್ನ ಯಾರು ದೂರಬಾರ್ದು. ನಮ್ಮ ಮನೆಯಲ್ಲಿ ಪೈಪ್ ಹೊಟ್ಟೆ ಆಯ್ತು, ನೀರೆಲ್ಲ ಚೆಲ್ತಾ ಉಂಟು. ಆ್ಯಂಡ್ ಇದು ಬರೆಯಲ್ಲಿ ಬೇರೆ ಮಣ್ಣು ಸಹ ಕೊರೆಪ್ಪುತ್ತಾ ಉಂಟು ಗೈಸ್, ಅಂದರೆ ತೂತಾಗ್ತಾ ಉಂಟು. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿರ್ತದೆ ಯಾಕೆ ನಾನು ವಿಡಿಯೋ ನಾನು ನಿನ್ನೆ ಮಾಡಲಿಲ್ಲ ಅಂತ. ಸೊ ಫ್ರೆಂಡ್ಸ್, ನಾವೀಗ ಆಮ್ಲೆಟ್ ಮಾಡ್ತಿದ್ದೇವೆ. ಯಾಕೆ ಏನಂದರೆ ನನ್ನ ಅಪ್ಪ ಮನೆಯಲ್ಲಿಲ್ಲ, ನನ್ನ ಅಪ್ಪ ಪೇಟೆಗೆ ಹೋಗಿದ್ದಾರೆ. ಪೇಟೆಗೆ ಅಂದರೆ ನನ್ನ ಮಾವನ ಮನೆಗೆ ಹೋಗಿದ್ದಾರೆ, ಅವರು ಶಬರಿಮಲೆಗೆ ಹೋಗ್ತಿದ್ದಾರೆ. ಸೊ ಅಲ್ಲಿಗೆ ಹೋಗಿದ್ದಾರೆ, ನೋಡ್ಕೊಂಡು ಬರ್ಲಿಕ್ಕೆ ಅವರನ್ನು ಅಂತೇಳಿ. ಮತ್ತು ನಾನು ಅಪ್ಪನಿಗೆ ಕಾಲ್ ಮಾಡಿ ಪೊಡ್ದು ಹೋಯಿತು. ಹಾಗಾಗಿ ನನ್ನ ಹೊಟ್ಟೆಗೆ ನಾವು ಬಿರಿಯಾನಿ ತಿನ್ಬೇಕಂತ ಪ್ಲ್ಯಾನ್ ಹಾಕಿದ್ವಿ. ಅದನ್ನು ಈಗ ಸರಿ ಮಾಡ್ಕೊಳ್ಳಿಕ್ಕೋಸ್ಕರ ಆಮ್ಲೆಟ್ ಮಾಡ್ತಿದ್ದೇವೆ, ಹೊಟ್ಟೆಯನ್ನು ತಂಪು ಮಾಡ್ಲಿಕ್ಕೋಸ್ಕರ. ಎಸ್ ಫ್ರೆಂಡ್ಸ್, ಮತ್ತೆ ಏನು ಮಾಡೋದು ಹೇಳಿ. ನಾನಪ್ಪ ಕಾಲ್ ಪಿಕ್ ಮಾಡಿದೆ, ಒಂದು ದೊಡ್ಡ ಸಮಸ್ಯೆ ಆಗಿ ಹೋಯಿತು ನನಗೆ.
ಎಲ್ಲಿ ಉಂಟು ನಾನ್ ಸ್ಟಿಕ್. ಸೊ ಇದನ್ನೇ ತಿಂದುಕೊಂಡು ಅಡ್ಜಸ್ಟ್ ಮಾಡಬೇಕಾಗ್ತದೆ. ನೋಡುವ, ಮತ್ತೆ ಆದರೂ ಕಾಲ್ ಪಿಕ್ ಮಾಡಿದೆ ಕತ್ತಲೆಗಾದರೂ ತರಲಿಕ್ಕೆ ಹೇಳಬೇಕು. ಇದನ್ನು ಸ್ವಲ್ಪ ತೊಳಿ. ಈಗ ನಮಗೆ ಮಧ್ಯಾಹ್ನದ ಊಟ ನೋಡಿ ಹೀಗುಂಟು. ಗುಜ್ಜೆ ಪಲ್ಯ ಇದು, ಮತ್ತು ಟೊಮೆಟೊ ಅಲ್ಲ ತೊಂಡೆಕಾಯಿ. ಯಾ ಈಗುಂಟಕ್ಕ ಆಮ್ಲೆಟ್. ಫಸ್ಟ್ ಟೈಮ್ ನನ್ನ ಅಕ್ಕ ಏನೋ ಒಂದು ಮಾಡಿದ್ದಾಳೆ ಒಬ್ಳೆ. ಎಂತ ಇಲ್ಲಿ ಬಿಗ್ ಬಾಸ್ ನೋಡ್ದು. ಏನಮ್ಮ, ನನ್ನಮ್ಮ ತಿನ್ನುವುದಿಲ್ಲ ಮೊಟ್ಟೆ ಎಲ್ಲ, ನಾನ್ ವೆಜ್ ಎಲ್ಲ. ಹೌದು, ನಮ್ಮೂರ ಜಾತ್ರೆ ಮುಗೀತು. ನಮ್ಮ ಫ್ಯಾಮಿಲಿ ಜಾತ್ರೆ ತರ ಕಾಣ್ತದೆ ಅದು. ಎಲ್ಲಿ ಬಿಡು. ಸೊ ಗಾಯ್ಸ್, ಈಗ ಸಂಜೆನೂ ಆಯಿತು. ನಾನೀಗ ಆಚೆ ಮನೆಗೆ ಹೋಗ್ತಿದ್ದೇನೆ. ಅಂದರೆ ಆಚೆ ಮನೆಗೆ ಹೋಗೋದೇ ತುಂಬ ದಿವಸ ಆಗಿತ್ತು. ಹೋಗ್ತಿದ್ದೆ ಅಂದರೆ ಬಸ್ಸಿಂದ ಬಂದು ಸ್ಕೂಲ್ ಬಿಟ್ಟ ತಕ್ಷಣ ಬಸ್ಸಿಂದ ಇಳಿದು ಅಪ್ಪ ಅಂದರೆ ಚಿಕ್ಕಪ್ಪ ಕರ್ಕೊಂಡು ಬರ್ತಿದ್ದೆ ಚಿಕ್ಕಪ್ಪ ಮನೆಗೆ. ಆಮೇಲೆ ಅಲ್ಲಿಂದ ಅಪ್ಪ ಕರ್ಕೊಂಡು ಬರ್ತಿದ್ದು. ಸೊ ಹಾಗೆ ಹೊರಗಡೆನೇ ಹೋಗಿ ಬರ್ತಿದ್ದೆ, ಹೊತ್ತಾಗ್ತಿದೆ ಅಂತ ಅಪ್ಪನಿಗೆ. ಸೊ ಅದಕ್ಕೆ ಇವತ್ತು ಹೋಗ್ಬೇಕಂತ ಹೇಳಿ ಹೋಗ್ತಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಯಿತು. ಅದು ಅದು ಅಂತ ಫುಲ್ ಬ್ಯುಸಿ ನಾನು. ಅದಕ್ಕೆ ಇವತ್ತು ಹೋಗೋದು. ಸೊ ಫ್ರೆಂಡ್ಸ್, ಇದು ನನ್ನ ಅಜ್ಜಿ ಮನೆಯಲ್ಲಿ ಇರುವಂತಹ, ಚಿಕ್ಕಪ್ಪನ ಮನೆಯಲ್ಲಿ ಇರುವಂತಹ ಒಂದು ಕರು. ಇತ್ತೀಚೆಗೆ ಕರು ಹಾಕಿದ್ದು. ಬೋರಿ ಗಂಜಿ ಅಂದರೆ ಹುಡುಗ ಅವಳು ಕರು ಹಾಕಿದ ಅಂತ ಅವಳು. ಇವನೇ ಮುಂಡ. ನೀವು ಅವನ ನೋಡಿದ್ದೀರಿ ತುಂಬ ವ್ಲಾಗಲ್ಲಿ ಅಲ್ಲ ಮುಂಡ. ಇದ್ದದನ್ನೆಲ್ಲ ತಿನ್ನು ನೀನು. ನೋಡಿ ನೋಡಿ, ಮುಟ್ಟಿದ್ರೆ ಸಾಕು ಅವನು ಹುಚ್ಚು ಹೋಯ್ತಾನೆ. ಅದಕ್ಕೆ ಅವನು ನನ್ನ ಮುಟ್ಲಿಕ್ಕೆ ಹೋಗುದಿಲ್ಲ. ಎಂಥದ್ದು ಮಾಡಿಕೊಂಡಿದ್ದಾನೆ ಇಲ್ಲಿ, ಬಾಪಿದೆ ಅವನ ಮುಖ. ವಾಟ್ ಡಿಡ್ ಯು ಹ್ಯಾವ್ ಡನ್ ಯಾ ಮಂಗ? ವಾಟ್ ಹ್ಯಾಪನ್ ಟು ಯುವರ್ ನೋಸ್, ನಾಟ್ ಯುವರ್ ಮೌತ್? ಕಳ್ಳನ ಮುಖ. ಓ ದೇವ್ರೇ. ಅವನ ಹೆಸರು ಮುಂಡ. ಮುಂಡು ಸೆಕೆಂಡ್ ಕೊಡು ಅಂತ ಹೇಳಿದರೆ ಕೊಡುದಿಲ್ಲ. ಮುಂಡು ಕರೆದ್ರೆ ಬರೋದಿಲ್ಲ. ಇನ್ನು ಸೆಕೆಂಡ್ ಕೊಟ್ರೆ ಕೊಡ್ತಾನ? ನೋವೇ. ವೈ ಇಲ್ಲಿ ಕೋಳಿಗಳ ಶಬ್ದ ಫ್ರೆಂಡ್ಸ್. ಕೋಳಿ ನೋಡಿ, ಇದು ಕೋಳಿ. ಇದೇ ಕೋಳಿ ಅಂತ ಇದ್ರೆ ಬಾಯಿಗೆ ಕಚ್ಚಿ ಸ್ವಲ್ಪ ಬಾಯನ್ನು ಬಾಪಿದಾಗೆ ದಪ್ಪ ಮಾಡಿಸಿದ್ದು, ಐ ಥಿಂಕ್ ಸೊ, ಗೊತ್ತಿಲ್ಲ. ಮನೆ ಹತ್ರದಲ್ಲಿರುವ ಒಂದು ಟೆಂಪಲಲ್ಲಿ ಇವತ್ತು ಎಂಥದ್ದು ಮಕರ ಸಂಕ್ರಮಣ. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ನನ್ನ ಅಕ್ಕ ಬರ್ತಿಲ್ಲ. ಅಕ್ಕ, ನಿನ್ನ ಮುಖ ತೋರಿಸಿ ಹೋಗಂತೆ ಒಮ್ಮೆ. ಎಲ್ಲಿ ಹೇಳಿದು? ಹಾ, ಬೈ ಬೈ ಫ್ರೆಂಡ್ಸ್. ಇವಳು ಬರುದಿಲ್ಲ, ಯಾಕಂದ್ರೆ ಇವಳಿಗೆ ಓದ್ಲಿಕ್ಕೆ ಉಂಟು. ಬೈ ಬೈ. ಗೈಸ್, ನನ್ನ ತಮ್ಮ ಬಂದಿದ್ದಾನೆ. ಹಾಯ್ ಹೇಳು. ಅವನ ತಮ್ಮ ಇಲ್ಲಿಲ್ಲ ನೋಡಿ, ದೇಹ ಇದ್ದಾಳೆ. ಯಶ್ನಲ್ಲಿದ್ದಾಳೆ. ಸೊ ಫ್ರೆಂಡ್ಸ್, ನಾವು ಹೋಗಿ ಬಂದ್ವಿ ಕೂಡ. ಒಂದು ಹರ್ಷಿದತ್ತಿಗೆ ತೆಗೆದುಕೊಡ್ತೇನೆ. ಹರ್ಷಿದತ್ತಿಗೆ ತೆಗೆದುಕೊಟ್ಟ ಚೊಕ್ಕಬಾರ್ ತಿಂತಿದ್ದೇವೆ. ನಾನು ಅಲ್ಲಿ ಹೋಗಿ ಎಂತ ಸಹ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ತೆಗಿತೇನೆ. ಸೊ ಫ್ರೆಂಡ್ಸ್, ಇದನ್ನೊಂದು ಎಲ್ಲರಿಗೆ ಹೇಳಬೇಕಂತಿದ್ದೆ, ಮರ್ತೋಯ್ತು ನನಗೆ. ಎಲ್ಲರಿಗೂ ಮಕರ ಸಂಕ್ರಮಣ ಅಂದರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಅಪ್ಪ ದನದ ಹಾಲು ಕರಿಬೇಕಂತ, ಅದಕ್ಕೆ ಈಗ ಹಿಂಡಿಡ್ತಿದ್ದಾರೆ ದನಗಳಿಗೆ. ನಮ್ಮಲ್ಲಿಯ ದನಗಳು ತುಂಬ ಜೋರುಂಟು ಫ್ರೆಂಡ್ಸ್, ಗುಡ್ಡಾಡ್ತಾ ಇರ್ತದೆ ಎಷ್ಟೊತ್ತಿಗೂ. ನನ್ನ ಅಪ್ಪನಿಗೂ ತುಂಬ ಸಲ ಮೆಟ್ಟಿದೆ. ಕಸ. ನಮ್ಮ ಈ ವಿಡಿಯೋದಲ್ಲಿ ಕಾಜು ಅನ್ನುವ ಒಂದು ಪ್ರಾಣಿ ಕಾಣಿಸ್ಲೇ ಇಲ್ಲ. ಶೇಕ್ ಹ್ಯಾಂಡ್ಸ್. ಗುಡ್ ಬಾಯ್. ಅವನಿಗೆ ತುಂಬ ದಿವಸ ಆಯಿತು ಫ್ರೆಂಡ್ಸ್, ಒಂದು ಸ್ವಲ್ಪ ಹುಷಾರೆಲ್ಲ ಇಲ್ಲದೆ ವಾಮಿಟ್ ಎಲ್ಲ ಆಗಿ ಅವನು ಸರಿ ಊಟ ಎಲ್ಲ ಮಾಡದೆ ಈಗ ಸಪೂರ ಆಗಿದ್ದಾನೆ. ಈಗ ಸ್ವಲ್ಪ ಸರಿ ಆಗಿದೆ ಅವನಿಗೆ. ಈಗ ತಿಂತಾನೆ ಊಟ ಎಲ್ಲ. ನೋಡಿ, ಪ್ಲೇಟ್ ಖಾಲಿಯಾಗಿದೆ ಅಲ್ಲ? ಹೌದು ಹೇಳು. ಹೌದು ಹೇಳಿದ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಆದಂತಹ ಸೇವಂತಿಗೆ ಹೂ ಪೇಟೆಯಲ್ಲಿದ್ದು ಆ ಥರವೇ ಉಂಟು, ಚೆಂದ ಆಗಿದೆ. ಅಂದರೆ ಈ ವೈಟ್ ಇದು ಮೊದಲು ದೊಡ್ಡದಿತ್ತು ನಮ್ಮ ಮನೆಯಲ್ಲಿ, ಈಗ ಚಿಕ್ಕದಾಗಿದೆ ನೋಡಿ. ಇಲ್ಲರೂ ಇಷ್ಟು ದೊಡ್ಡದಾಗ್ತಿತ್ತು, ಈಗ ಇಷ್ಟೇ ದೊಡ್ಡದು ಸೈಜ್ ನೋಡ್ಬೋದು ನೀವು.
ಮತ್ತು ಪರ್ಪಲ್ ಕಲರ್ದು ನಾನು ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ. ಈಗ ಸದ್ಯಕ್ಕಿಲ್ಲ, ಎಲ್ಲ ಹಾಳಾಗಿದೆ. ಇಲ್ಲಿ ಚಿಕ್ಕದಿರೋದಿದ್ದು ಎಂತ ಅದನ್ನಂದರೆ ಈ ಗಿಡದಲ್ಲಿ ಫಸ್ಟ್ ಹೂ ಬಿಟ್ಟದ್ದು. ಈ ಗಿಡಕ್ಕೆ ನನ್ನ ಅಪ್ಪ ಗೊಬ್ಬರ ಹಾಕಿ ಅದನ್ನು ಸಾಯಿಸಿಬಿಟ್ರು. ಜಾಸ್ತಿ ಗೊಬ್ಬರ ಹಾಕಿದ್ರು ಮತ್ತೆ ಅದು ಸತ್ತೇ ಹೋಯ್ತು. ಯಾ ದ್ಯಾಟ್ಸ್ ಆಲ್.